400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದು ನರೇಂದ್ರ ಮೋದಿಯವರು NDA ಮೈತ್ರಿಕೂಟಕ್ಕೆ ಕೊಟ್ಟಿರುವಂತಹ ಟಾರ್ಗೆಟ್. 400ಕ್ಕೂ ಹೆಚ್ಚು ಸ್ಥಾನವನ್ನು NDA ಗೆಲ್ಲಬೇಕು. ಬಿಜೆಪಿ ಸ್ವಂತ ಬಲದ ಮೇಲೆ 370 ಸ್ಥಾನಗಳನ್ನು ಮೀರಿ ಗೆಲ್ಲಬೇಕು ಅನ್ನೋದು ಪ್ರಧಾನಿಯವರ ಟಾರ್ಗೆಟ್. ಆ ಕಾರಣಕ್ಕಾಗಿ ಒಂದು ಬಲಿಷ್ಠ NDA ಮೈತ್ರಿಕೂಟವನ್ನು ಕಟ್ಟೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗಿದ್ದಾರೆ. ಹಳೆಯ ಮಿತ್ರರ ಜೊತೆ ಈ ಹಿಂದೆ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ಮೈತ್ರಿಯನ್ನ ಕಡಿದುಕೊಂಡಿರುವಂತಹ ಪಕ್ಷಗಳ ಜೊತೆ ಈಗ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಒಡಿಶಾ, ಆಂಧ್ರ ಮತ್ತು ಪಂಜಾಬ್ನಲ್ಲಿ ಹಳೆಯ ಮಿತ್ರರ ಜೊತೆ ಮೈತ್ರಿ ಮಾತುಕತೆ ಆಗ್ತಾ ಇದೆ. ಬಹುತೇಕ ಫೈನಲ್ ಹಂತಕ್ಕೆ ಕೆಲವು ರಾಜ್ಯಗಳಲ್ಲಿ ಬಂದಿದೆ. ಒಡಿಶಾದಲ್ಲಿ ಬಿಜು ಜನತಾದಳದ ಜೊತೆ ಮೈತ್ರಿ ಮಾತುಕತೆ ಬಹುತೇಕ ಫೈನಲ್ ಆಗಿದೆ. ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ಎರಡಕ್ಕೂ ಬಿಜೆಪಿ ಮತ್ತು ಬಿಜೆಡಿ ಜೊತೆ ಮೈತ್ರಿಯಾಗಿದೆ. ಈ ಲೋಕಸಭಾ ಚುನಾವಣೆಯ ಜೊತೆಗೆ ಒಡಿಶಾದಲ್ಲಿ ವಿಧಾನಸಭಾ ಚುನಾವಣೆಯೂ ನಡೆಯುತ್ತೆ. ಎರಡೂ ಚುನಾವಣೆಗಳಿಗೂ ಬಿಜೆಪಿ ಮತ್ತು ಬಿಜೆಡಿ ಮೈತ್ರಿಯನ್ನ ಮಾಡಿಕೊಳ್ತಾ ಇದ್ದಾವೆ. 15 ವರ್ಷಗಳ ನಂತರ ಬಿಜೆಪಿ ಜೊತೆ ಮತ್ತೆ ಮೈತ್ರಿಗೆ ಬಿಜೆಡಿ ಮುಂದಾಗ್ತಾ ಇದೆ. ಇದು ಒಡಿಶಾದ ವಿಷಯ. ಆದರೆ ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಮತ್ತು ಜನಸೇನಾ ಜೊತೆ ಬಿಜೆಪಿ ಮೈತ್ರಿಯಾಗುವಂತಹ ಸಾಧ್ಯತೆ ಇದೆ. ಆಂಧ್ರದಲ್ಲಿ ಬಿಜೆಪಿಗೆ 4 ಸ್ಥಾನ ಬಿಟ್ಟುಕೊಡೋದಕ್ಕೆ ಸಿದ್ಧ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿ ದಳದ ಜೊತೆಗೆ ಮೈತ್ರಿ ಆಗುವ ಸಾಧ್ಯತೆ ದಟ್ಟವಾಗಿದೆ. ಶಿರೋಮಣಿ ಅಕಾಲಿ ದಳ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ನಾವು ರೆಡಿ ಅಂತ ಇದ್ದಾರೆ. 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ಟಾರ್ಗೆಟ್ಗೋಸ್ಕರ ತನ್ನ ಹಳೆಯ ಮಿತ್ರರನ್ನ ಬಿಜೆಪಿ ಮತ್ತೆ ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕೆ ಬೇಕು ಬಿಜೆಪಿಗೆ ಇಷ್ಟೆಲ್ಲ ಪಕ್ಷಗಳು? ಬಿಜೆಪಿ ಸ್ವಂತ ಬಲದ ಮೇಲೆ 300ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ನಂಬಿಕೆಯನ್ನ ಇಟ್ಕೊಂಡಿದೆ. ಅಷ್ಟು ನಂಬಿಕೆ ಇದ್ದರೂ ಕೂಡ ಮೈತ್ರಿ ಪಕ್ಷಗಳು ಯಾಕೆ ಬೇಕು? ಅದಕ್ಕೊಂದು ಕಾರಣ ಇದೆ, ಅದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಬಿಜೆಪಿಯ ಟಾರ್ಗೆಟ್ಗಳನ್ನು ಹೇಳ್ತೀನಿ. 2014 ಬಿಜೆಪಿ 272+ ಸ್ಥಾನಗಳಲ್ಲಿ ಗೆಲ್ಲುವ ಟಾರ್ಗೆಟನ್ನು ಹಾಕಿಕೊಂಡಿತ್ತು. 272 ಸ್ಥಾನವನ್ನು ಗೆದ್ದರೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯಬಹುದು. ಸರಳ ಬಹುಮತ 272 ಸ್ಥಾನ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾದಾಗ ಹಾಕಿಕೊಂಡಂತಹ ಟಾರ್ಗೆಟ್ ಅಚೀವ್ ಮಾಡಿದ್ದು ಲೋಕಸಭಾ ಚುನಾವಣೆ ಮುಗಿದ ನಂತರ 282 ಸ್ಥಾನದಲ್ಲಿ ಬಿಜೆಪಿ ಗೆಲ್ತು. ಅಂದರೆ ತಾವು ಹಾಕಿಕೊಂಡ ಟಾರ್ಗೆಟ್ಗಿಂತಲೂ 10 ಸ್ಥಾನಗಳಲ್ಲಿ ಹೆಚ್ಚಾಗಿ ಬಿಜೆಪಿ ಗೆದ್ದಿತ್ತು. 2019ರಲ್ಲಿ 300ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನುವ ಟಾರ್ಗೆಟ್ ಆಗಿತ್ತು. 303 ಸ್ಥಾನವನ್ನು ಬಿಜೆಪಿ ಸ್ವಂತ ಬಲದ ಮೇಲೆ ಗೆಲ್ತು. ಈ ಬಾರಿ 2024ಕ್ಕೆ ನರೇಂದ್ರ ಮೋದಿ 370 ಸ್ಥಾನಗಳ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆರ್ಟಿಕಲ್ 370ಯನ್ನು ರದ್ದು ಮಾಡಿದ್ದು ಈ ಸರ್ಕಾರ. 370 ನಂಬರನ್ನು ನಮಗೆ ಈ ಚುನಾವಣೆಯಲ್ಲಿ ಕೊಡಿ ಅಂತ ನರೇಂದ್ರ ಮೋದಿ ಕೇಳ್ತಿದ್ದಾರೆ. ಎಷ್ಟು ಸ್ಥಾನ ಬರುತ್ತೆ ಅನ್ನೋದು ಎಲೆಕ್ಷನ್ ನಂತರ ನಿರ್ಧಾರ ಆಗುತ್ತೆ. ಆದರೆ ಇಲ್ಲಿವರೆಗೆ ಬಂದಂತಹ ಚುನಾವಣಾ ಪೂರ್ವ ಸಮೀಕ್ಷೆಗಳ್ಯಾವೂ ಕೂಡ ಬಿಜೆಪಿಗೆ 370 ಸ್ಥಾನಗಳನ್ನು ಕೊಟ್ಟಿಲ್ಲ. 350ರ ಮೇಲೂ ಕೊಟ್ಟೇ ಇಲ್ಲ. ಹೈಯೆಸ್ಟ್ ನಂಬರ್ ಇದುವರೆಗೆ ಕೊಟ್ಟಂಥದ್ದು 335 ಮಾತ್ರ. ಈಗ ಬಿಜೆಪಿ ತನ್ನ ಹಳೆಯ ಮಿತ್ರರ ಜೊತೆ ಮತ್ತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಮೊದಲನೆಯದು ನವೀನ್ ಪಟ್ನಾಯಕ್, ಬಿಜೆಡಿ ಬಿಜು ಜನತಾದಳ. ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಕಳೆದ 15 ದಿನಗಳಲ್ಲಿ ನರೇಂದ್ರ ಮೋದಿ 2 ಬಾರಿ ಒಡಿಶಾಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗಿ ಬಂದರು. ನವೀನ್ ಪಟ್ನಾಯಕ್ ಅವರ ಜೊತೆ ಮಾತನಾಡಿದ್ರು. ಮೋದಿ ಹೋದ ಯಾವುದೇ ಜಾಗದಲ್ಲೂ ಕೂಡ ಬಿಜೆಡಿಯನ್ನು ರಾಜಕೀಯವಾಗಿ ಟೀಕೆ ಮಾಡಲಿಲ್ಲ, ಕೇವಲ ಕಾಂಗ್ರೆಸ್ಸನ್ನಷ್ಟೇ ಟೀಕೆ ಮಾಡಿ ಬಂದರು. ಮತ್ತೊಂದು, ಚಂದ್ರಬಾಬು ನಾಯ್ಡು ತೆಲುಗು ದೇಶಂ ಪಕ್ಷ ಆಂಧ್ರ ಪ್ರದೇಶದಲ್ಲಿ 2019ರವರೆಗೆ ಚಂದ್ರಬಾಬು ನಾಯ್ಡು ಬಿಜೆಪಿಯ ಜೊತೆಗೆ ಮೈತ್ರಿಯಲ್ಲಿದ್ದರು. ಆದರೆ 2019ರಲ್ಲಿ ಚಂದ್ರಬಾಬು ನಾಯ್ಡು ಈ ಮೈತ್ರಿಕೂಟದಿಂದ ಹೊರ ಹೋಗಿದ್ರು. ಈಗ ಮತ್ತೆ ಮೈತ್ರಿಗೆ ಚಂದ್ರಬಾಬು ನಾಯ್ಡು ಅವರಲ್ಲೂ ಆಸಕ್ತಿ ಇದೆ, ಪವನ್ ಕಲ್ಯಾಣ್ ಅವರಲ್ಲೂ ಆಸಕ್ತಿ ಇದೆ. ಬಿಜೆಪಿ ಈವರೆಗೂ ನಿರ್ಧಾರ ಮಾಡಿಲ್ಲ. ಇದು ಕೂಡ ಬಹುತೇಕ ಹಂತಕ್ಕೆ ಮೈತ್ರಿಯಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು, ಶಿರೋಮಣಿ ಅಕಾಲಿ ದಳ
ಪಂಜಾಬ್ನಲ್ಲಿ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಳ್ಬಹುದು. ಸುಖ್ಬೀರ್ ಸಿಂಗ್ ಬಾದಲ್ ಈ ಬಗ್ಗೆ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ನಾವು ಓಪನ್ ಹಾರ್ಟೆಡ್ ಇದ್ದೀವಿ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಅಲ್ಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾಕೆ ಬೇಕು ಬಿಜೆಪಿಗೆ ಮೈತ್ರಿ ಪಕ್ಷಗಳು? ಒಂದು NDA 400 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟ್ ಹಾಕೊಂಡಿದೆ. ಆ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂದರೆ ಹೆಚ್ಚು ಪಕ್ಷಗಳು ಬೇಕು. ಈಗಾಗಲೇ 35ಕ್ಕೂ ಹೆಚ್ಚು ಪಕ್ಷಗಳ ಜೊತೆ BJP ಮೈತ್ರಿ ಮಾಡಿಕೊಂಡಿದೆ. ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಬಲಿಷ್ಠ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿಯಾಗಿದೆ. ಬಿಹಾರದಲ್ಲಿ JDU ಜೊತೆ ಮೈತ್ರಿಯಾಗಿದ್ದರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCP ಜೊತೆ ಮೈತ್ರಿಯಾಗಿದೆ. 3 ಪಕ್ಷಗಳು BJP, ಶಿವಸೇನೆ ಮತ್ತು NCP ಮಹಾರಾಷ್ಟ್ರದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ. ಇದು ಬಿಹಾರ ಮತ್ತು ಮಹಾರಾಷ್ಟ್ರ ಆದರೆ ಈಶಾನ್ಯ ಭಾರತದ ಎಲ್ಲ ರಾಜ್ಯಗಳಲ್ಲೂ BJP ಮೈತ್ರಿ ಮಾಡಿಕೊಂಡಿದೆ. ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಸಣ್ಣ ಸಣ್ಣ ಪಕ್ಷಗಳ ಜೊತೆ BJP ಮೈತ್ರಿ ಮಾಡಿಕೊಂಡಿದೆ. ಇಡೀ ಈಶಾನ್ಯ ರಾಜ್ಯದ 8 ರಾಜ್ಯಗಳಲ್ಲಿ 25 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ಇಡೀ ಈಶಾನ್ಯ ಭಾರತವನ್ನು ಬಹುತೇಕ ಎಲ್ಲ ಪಕ್ಷಗಳು ನಿರ್ಲಕ್ಷ್ಯ ಮಾಡಿದ್ವು. ಆದರೆ ನರೇಂದ್ರ ಮೋದಿ BJPಯ ಚುಕ್ಕಾಣಿ ಹಿಡಿದ ನಂತರ, ಪ್ರಧಾನಿ ಅಭ್ಯರ್ಥಿಯಾದ ನಂತರ ಈಶಾನ್ಯ ಭಾಗದಲ್ಲೂ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾದರು. ಈಗ 25 ಕ್ಷೇತ್ರಗಳಲ್ಲಿ 8 ರಾಜ್ಯಗಳಲ್ಲಿ ಈಶಾನ್ಯದ ಸಣ್ಣ ಸಣ್ಣ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಈಗ ಒಡಿಶಾ, ಆಂಧ್ರ ಮತ್ತು ಪಂಜಾಬ್ನಲ್ಲಿ ಹೊಸ ಮೈತ್ರಿ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನು ತಮಿಳುನಾಡಿನಲ್ಲಿ AIADMK BJPಯ ಜೊತೆ ಮೈತ್ರಿಯಲ್ಲಿತ್ತು, ಆದರೆ ಮೈತ್ರಿಯನ್ನು ಅವರು ಬಿಟ್ಟು ಹೋದರು. ಈಗ ತಮಿಳುನಾಡಿನಲ್ಲಿ 7 ಸಣ್ಣ ಪುಟ್ಟ ಪಕ್ಷಗಳ ಜೊತೆ BJP ಮೈತ್ರಿ ಮಾತುಕತೆ ಮಾಡ್ತಾ ಇದೆ. DMK, AIADMK ಮತ್ತು ಈ 2 ಪಕ್ಷಗಳ ಜೊತೆ ಇರುವವರನ್ನು ಬಿಟ್ಟು 7 ಸಣ್ಣ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ತಾ ಇದೆ. ಉತ್ತರ ಪ್ರದೇಶ BJPಯ ಸಂಘಟನೆ ಬಲಿಷ್ಠವಾಗಿರುವಂತಹ ರಾಜ್ಯ. ಅಲ್ಲೂ ಕೂಡ BJP 4 ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದೆ. BJP ಸ್ವಂತ ಬಲದ ಮೇಲೆ ಗೆಲ್ಲುವಂತಹ ಅವಕಾಶ ಇದ್ದರೂ ಸಮೀಕ್ಷೆಗಳೆಲ್ಲವೂ BJP 300 ಸ್ಥಾನಗಳ ಮೇಲೆ ಗೆಲ್ಲುತ್ತೆ ಎನ್ನುವ ಭವಿಷ್ಯವನ್ನು ಹೇಳ್ತಾ ಇದ್ರು. ಯಾಕೆ ಅವರು ಮಿತ್ರ ಪಕ್ಷಗಳನ್ನು ಹುಡುಕ್ತಾ ಇದೆ BJP? 400 ಸ್ಥಾನಗಳನ್ನು ಮೀರಬೇಕು ಅನ್ನೋದು ಒಂದೇ ಕಾರಣನ ಅಥವಾ ಬೇರೆ ಕಾರಣ ಇದೆಯಾ? ಇದಕ್ಕೆ ಈ ಪ್ರಶ್ನೆಗೆ ಇಂಟ್ರೆಸ್ಟಿಂಗ್ ಉತ್ತರ ಇದೆ. BJP ಸ್ವಂತ ಬಲದ ಮೇಲೆ 370 ಸ್ಥಾನವನ್ನು ಗೆಲ್ಲುವ ಟಾರ್ಗೆಟನ್ನು BJP ಹಾಕಿಕೊಂಡಿದೆ. 300 ಸ್ಥಾನವನ್ನು ನಾವು ರೀಚ್ ಮಾಡ್ತೀವಿ ಅನ್ನುವ ನಂಬಿಕೆ BJPಗಿದೆ. ಆದರೂ ಯಾಕೆ ಬೇಕು ಮಿತ್ರ ಪಕ್ಷಗಳು? ಲೋಕಸಭೆಯಲ್ಲಿ 3/2 ಬಹುಮತ ಪಡೆಯುವ ಟಾರ್ಗೆಟ್ ಇದೆ BJPಗೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ 3/2 ಬಹುಮತ ಬೇಕು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಸಾಂವಿಧಾನಿಕ ತಿದ್ದುಪಡಿಗಳಾಗಬೇಕಾದ್ರೆ 3/2 ಬಹುಮತ ಇದ್ದರೆ ಮಾತ್ರ ಸಾಂವಿಧಾನಿಕ ತಿದ್ದುಪಡಿಗಳು ಅಸ್ತಾಗುತ್ತೆ, ಅಂಗೀಕಾರ ಆಗುತ್ತೆ. ಆ ಕಾರಣದಿಂದ BJP ಮಿತ್ರರನ್ನು ಒಗ್ಗೂಡಿಸ್ತಾ ಇದೆ. 543 ಲೋಕಸಭಾ ಕ್ಷೇತ್ರಗಳಲ್ಲಿ 362 ಸ್ಥಾನಗಳನ್ನು ಗೆದ್ದರೆ 3/2 ಬಹುಮತದ ಗುರಿ ಸಾಧನೆಯಾಗುತ್ತೆ. 362 ಸ್ಥಾನ ಇದ್ದರೆ ಸಾಂವಿಧಾನಿಕ ತಿದ್ದುಪಡಿಗಳು, ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಉದಾಹರಣೆಗೆ ಒನ್ ನೇಷನ್ ಒನ್ ಎಲೆಕ್ಷನ್, ಇದು ನರೇಂದ್ರ ಮೋದಿಯವರ ದೊಡ್ಡ ಕನಸು, ಅದು ಸಾಕಾರ ಆಗಬಹುದು. ಮತ್ತು ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಅನ್ನೋದು ಮೋದಿಯವರ ಮತ್ತೊಂದು ಭರವಸೆ. ಇಡೀ ದೇಶಕ್ಕೆ ಒಂದೇ ಕಾನೂನು ಆಗಬೇಕು, ವೈಯಕ್ತಿಕ ಕಾನೂನು. ಈಗ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಆದಂತಹ ವೈಯಕ್ತಿಕ ಕಾನೂನುಗಳಿವೆ. ಇಡೀ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರಬೇಕು ಅಂತಂದರೆ 3/2 ಬಹುಮತ ಬೇಕು. ನರೇಂದ್ರ ಮೋದಿ ಇತ್ತೀಚೆಗೆ ಮಾತನಾಡ್ತಾ ಹೇಳಿದ್ರು, ನನ್ನ 3ನೇ ಅವಧಿಯಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳಾಗ್ತವೆ ಅಂತ ಮೋದಿ ಹೇಳಿದ್ರು. ಆ ದೊಡ್ಡ ದೊಡ್ಡ ನಿರ್ಧಾರಗಳು ಆಗಬೇಕು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3/2 ಬಹುಮತ ಇರಬೇಕು. ರಾಜ್ಯಸಭೆಯಲ್ಲಿ 3/2 ಬಹುಮತ ಬೇಕು ಅಂದರೆ ಮಿತ್ರರು ಅನಿವಾರ್ಯ. ಯಾಕಂದರೆ ರಾಜ್ಯಸಭೆಯಲ್ಲಿ ಕಳೆದ 2 ಸರ್ಕಾರಗಳಲ್ಲಿ, ಮೋದಿಯವರ 2 ಸರ್ಕಾರಗಳಲ್ಲಿ ರಾಜ್ಯಸಭೆಯಲ್ಲಿ BJPಗೆ ಬಹುಮತ ಇರಲಿಲ್ಲ. ಮಿತ್ರರನ್ನು
ಮಿತ್ರರು ಬೆಂಬಲವನ್ನು ಕೊಟ್ಟಿದ್ದಕ್ಕೆ, ಮಿತ್ರ ಪಕ್ಷಗಳು ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಕೆಲವು ಕಾಯ್ದೆಗಳನ್ನು ಪಾಸ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಯಿತು. ಆ ಕಾರಣದಿಂದ ಮೈತ್ರಿ ಪಕ್ಷಗಳ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮೋದಿ ಮುಂದಾಗಿದ್ದಾರೆ. ನನ್ನ ಮುಂದಿನ ಅವಧಿಯಲ್ಲಿ ದೊಡ್ಡ ನಿರ್ಧಾರಗಳಾಗುತ್ತವೆ ಅಂತ ಮೋದಿ ಹೇಳಿರೋ ಕಾರಣದಿಂದ 2/3 ಮೆಜಾರಿಟಿಗೋಸ್ಕರ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಆ ಕಾರಣದಿಂದ ಮೈತ್ರಿ ಪಕ್ಷಗಳ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಈಗ ಒಡಿಶಾದಲ್ಲಿ ಮೈತ್ರಿ ಬಹುತೇಕ ಫೈನಲ್ ಹಂತಕ್ಕೆ ಬಂದಿದೆ. 15 ವರ್ಷಗಳ ನಂತರ ಬಿಜೆಪಿ ಜೊತೆ ಬಿಜೆಡಿ ಮೈತ್ರಿ ಮಾಡ್ಕೊಳ್ತಾ ಇದೆ. 2009ರಲ್ಲಿ ಬಿಜೆಪಿಯ ಜೊತೆ ಮೈತ್ರಿಯನ್ನು ಕಡಿದುಕೊಂಡಿತ್ತು. 11 ವರ್ಷಗಳ ಕಾಲ ಬಿಜೆಡಿ ಮೈತ್ರಿ ಇತ್ತು. 1998ರಿಂದ 2009ರವರೆಗೆ ಮೈತ್ರಿ ಇತ್ತು. 2009ರಲ್ಲಿ ಬಿಜೆಪಿ ಜೊತೆ ಮೈತ್ರಿ ಕಡಿದುಕೊಂಡು ಸ್ವಂತ ಬಲದ ಮೇಲೆ ನವೀನ್ ಪಟ್ನಾಯಕ್ ರಾಜಕೀಯವನ್ನು ಮಾಡ್ತಾ ಇದ್ರು. ಈಗ ಮತ್ತೆ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಬಿಜೆಪಿ ಮತ್ತು ಬಿಜೆಡಿ ಜೊತೆ ಹಲವು ಬಾರಿ ಚರ್ಚೆಯಾಗಿದೆ. 2009ರಲ್ಲಿ ಬಿಜೆಪಿಯ ಜೊತೆಗೆ ಮೈತ್ರಿ ಕಡಿದುಕೊಂಡ ಮೇಲೆ ಕಾಂಗ್ರೆಸ್ ಜೊತೆಗೇನೂ ಹೋಗಿಲ್ಲ. ಅವಶ್ಯಕತೆ ಬಂದಾಗ ಬಿಜೆಪಿಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಬೆಂಬಲವನ್ನು ಘೋಷಿಸಿದೆ. ಅದರ ವಿವರವನ್ನು ಕೊಡ್ತೀನಿ ನಾನು. ಈಗ ಮೈತ್ರಿ ಬಹುತೇಕ ಫೈನಲ್ ಹಂತಕ್ಕೆ ಬಂದಿದೆ. ಜೊತೆಗೆ ಕ್ಷೇತ್ರ ಹಂಚಿಕೆಯೂ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. 13 ಸ್ಥಾನವನ್ನು ಬಿಜೆಡಿಗೆ 8 ಸ್ಥಾನ ಲೋಕಸಭೆಯಲ್ಲಿ, ಒಟ್ಟು 21 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ಒಡಿಶಾದಲ್ಲಿ 13 ಸ್ಥಾನದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡೋದು, ಬಿಜೆಡಿ 8 ಸ್ಥಾನದಲ್ಲಿ ಸ್ಪರ್ಧೆ ಮಾಡುವ ನಿರ್ಧಾರ ಬಹುತೇಕ ಅಂತಿಮವಾಗುವಂತಹ ಸಾಧ್ಯತೆ ಇದೆ. ಈ ಲೋಕಸಭಾ ಚುನಾವಣೆಯ ಜೊತೆಗೆ ಅಲ್ಲಿ ವಿಧಾನಸಭಾ ಚುನಾವಣೆಯೂ ನಡೆಯುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಡಿಗೆ ಹೆಚ್ಚು ಸ್ಥಾನವನ್ನು ಬಿಟ್ಟುಕೊಡೋದು, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋದು. ಈಗ ಒಡಿಶಾದಲ್ಲಿ ಬಿಜೆಪಿ 9 ಸಂಸದರನ್ನು ಹೊಂದಿದೆ. 13 ಸ್ಥಾನವನ್ನು ಬಿಜೆಪಿ ಕೇಳಿದೆ. ಬಹುತೇಕ ಅದಕ್ಕೆ ಬಿಜೆಡಿ ಒಪ್ಪಿಗೆಯನ್ನು ಕೊಟ್ಟಿದೆ. ವಿಧಾನಸಭಾ ಚುನಾವಣೆಯೂ ಕೂಡ ಜೊತೆಯಲ್ಲಿ ನಡೆಯುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ 147 ಸ್ಥಾನ ಇದೆ. ಒಡಿಶಾದಲ್ಲಿ 92 ಸ್ಥಾನವನ್ನು ಬಿಜೆಡಿಗೆ ಬಿಟ್ಟುಕೊಡೋದು, 55 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡೋದು. ಈ ನಿರ್ಧಾರ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ. ನಾಳೆ ಯಾವುದೇ ಕ್ಷಣದಲ್ಲಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಲೋಕಸಭೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧೆ ಮಾಡಿ ವಿಧಾನಸಭೆಯಲ್ಲಿ ಬಿಜೆಡಿಗೆ ಹೆಚ್ಚು ಅವಕಾಶ ಕೊಡೋದು ಅನ್ನುವ ನಿರ್ಧಾರಕ್ಕೆ ಬಂದಿದೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಲೋಕಸಭೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನವನ್ನು ಗಳಿಸೋದಕ್ಕೆ ಬಿಜೆಡಿ ಜೊತೆಗೆ ಈ ರೀತಿಯ ಒಪ್ಪಂದಕ್ಕೆ ಬಂದಿದೆ. ನಾನಾಗಲೇ ಹೇಳಿದೆ, ಬಿಜೆಪಿಗೆ ಅನಿವಾರ್ಯ ಸಂದರ್ಭಗಳಲ್ಲಿ ಮಿತ್ರ ಪಕ್ಷಗಳು ಯಾವ NDA ಭಾಗವಾಗಿದ್ವೋ ಅವುಗಳ ಜೊತೆಗೆ NDA ಜೊತೆ ಇಲ್ಲದ ಪಕ್ಷಗಳು ಕೂಡ ಹಲವು ಸಂದರ್ಭಗಳಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾವೆ. ಉದಾಹರಣೆಗೆ ಬಿಜೆಡಿ, ನವೀನ್ ಪಟ್ನಾಯಕ್ ಅವರ ಪಕ್ಷ ಬಿಜೆಪಿಗೆ ಹಲವು ನಿರ್ಧಾರಗಳಲ್ಲಿ ಬೆಂಬಲ ಕೊಟ್ಟಿದೆ. ಉದಾಹರಣೆಗೆ GST ವಿಷಯದಲ್ಲಿ ಬಿಜೆಪಿಯ ಬೆಂಬಲಕ್ಕೆ ನಿಂತು ಬಿಜೆಪಿ ತಂದಿದ್ದಂತಹ ಈ ತೆರಿಗೆ ವ್ಯವಸ್ಥೆಗೆ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ವಿಪಕ್ಷಗಳು ವಿರೋಧವನ್ನು ಮಾಡಿದಾಗ ಬಿಜೆಪಿಯ ಬೆಂಬಲಕ್ಕೆ ನಿಲ್ತು. ಇನ್ನು ತ್ರಿವಳಿ ತಲಾಖ್ ರದ್ದು ವಿಷಯದಲ್ಲೂ ಕೂಡ ಬಿಜೆಪಿ ಈ ಕಾಯ್ದೆಯನ್ನು ತಂದಾಗ ಲೋಕಸಭೆಯಲ್ಲಿ ಬಿಜೆಡಿ ಬೆಂಬಲವನ್ನು ಕೊಟ್ಟಿತ್ತು. ನೋಟ್ ಬ್ಯಾನ್ ವಿಷಯದಲ್ಲಿ ಎಲ್ಲ ವಿಪಕ್ಷಗಳು ನರೇಂದ್ರ ಮೋದಿಯವರನ್ನು ಟೀಕೆ ಮಾಡಿದಾಗ ಬಿಜೆಪಿ ಬೆಂಬಲಕ್ಕೆ, ನರೇಂದ್ರ ಮೋದಿಯವರ ಬೆಂಬಲಕ್ಕೆ ನಿಂತಿದ್ದು ಇದೇ ನವೀನ್ ಪಟ್ನಾಯಕ್. ಮತ್ತೊಂದು, ಪೌರತ್ವ ತಿದ್ದುಪಡಿ ಕಾಯ್ದೆ ಲೋಕಸಭೆಯಲ್ಲಿ 2019ರಲ್ಲಿ ಪಾಸ್ ಆಗಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಜೆಡಿ ಈ ಕಾಯ್ದೆಯನ್ನು ಬೆಂಬಲಿಸಿತ್ತು. ಇನ್ನು ಆರ್ಟಿಕಲ್ 370 ರದ್ದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೂಲಕ ರದ್ದಾಯಿತು. ಇದಾದ ನಂತರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆರ್ಟಿಕಲ್ 370 ರದ್ದು ಬೆಂಬಲಿಸಿ ನಿರ್ಣಯವನ್ನು ಮಂಡನೆ ಮಾಡಲಾಯಿತು. ಆ ನಿರ್ಣಯಕ್ಕೂ ಕೂಡ ಬಿಜೆಡಿ ಬೆಂಬಲಿಸಿತ್ತು. ಜೊತೆಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರತ್ಯೇಕ ಆಗುವ ಮಸೂದೆಗೂ ಕೂಡ, ಆ ಬಿಲ್ಗೂ ಕೂಡ ಬಿಜೆಡಿ ಬೆಂಬಲವನ್ನು ವ್ಯಕ್ತಪಡಿಸಿತ್ತು. ಇನ್ನು ಈಗ ಚರ್ಚೆ ಆಗ್ತಾ ಇದೆ, ಇಡೀ ದೇಶಕ್ಕೆ ಒಂದೇ ಬಾರಿ ಚುನಾವಣೆ ಆಗಬೇಕು, ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಕಾನ್ಸೆಪ್ಟ್, ಇದಕ್ಕೂ ಕೂಡ ಬಿಜೆಡಿಯ ಬೆಂಬಲ ಇದೆ. ಹಾಗಾಗಿ
ಈ ಬಾರಿ ಕಳೆದ 10 ವರ್ಷಗಳಲ್ಲಿ ಬಾಹ್ಯವಾಗಿ ಬಿಜೆಪಿಗೆ ಅಗತ್ಯವಿದ್ದಂತಹ ಸಂದರ್ಭದಲ್ಲಿ ನವೀನ್ ಪಟ್ನಾಯಕ್ ಬಿಜೆಪಿಯನ್ನು ಬೆಂಬಲಿಸಿದ್ರು. ಈ ಬಾರಿ ಸರ್ಕಾರದ ಭಾಗವಾಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ನಾಳೆ ಬಹುತೇಕ ಈ ಮೈತ್ರಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಆಂಧ್ರ ಮತ್ತು ಪಂಜಾಬ್ನಲ್ಲೂ ಮೈತ್ರಿಯಾಗುವ ಬಹುತೇಕ ಮೈತ್ರಿ ಸಾಧ್ಯತೆ ಇದೆ, ಮಾತುಕತೆ ಆಗ್ತಾ ಇದೆ. ಬಿಜೆಪಿ ಆಂಧ್ರದಲ್ಲೂ ಕೂಡ ಟಿಡಿಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆಂಧ್ರದಲ್ಲಿ ಜಗನ್ ರೆಡ್ಡಿ ವಿರುದ್ಧ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಈ ಮೈತ್ರಿಯ ಜೊತೆಗೆ ಬಿಜೆಪಿಯು ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಲೋಕಸಭೆ ಮತ್ತು ವಿಧಾನಸಭೆಗೆ ಒಂದೇ ಬಾರಿ ಚುನಾವಣೆಯಾಗುತ್ತೆ. ಈ ಚುನಾವಣೆಯಲ್ಲಿ ಟಿಡಿಪಿ ಮತ್ತು ಜನಸೇನಾ ಬಿಜೆಪಿ ನೇತೃತ್ವದ NDA ಜೊತೆಗೆ ಸೇರುವಂತಹ ಸಾಧ್ಯತೆ ಇದೆ. ಚಂದ್ರಬಾಬು ನಾಯ್ಡು 2019ರವರೆಗೆ ಬಿಜೆಪಿಯ ಜೊತೆಗೆ ಇದ್ದರು. ಆ ನಂತರ ಬಿಜೆಪಿ ಮೈತ್ರಿಯಿಂದ NDA ಮೈತ್ರಿಯಿಂದ ದೂರ ಹೋಗಿದ್ರು. ಈಗ ಬಿಜೆಪಿಗೆ 4 ಸ್ಥಾನ ಬಿಟ್ಕೊಡ್ತೀವಿ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಇದು ಕೆಲ ದಿನಗಳಲ್ಲಿ ಅಂತಿಮ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪಂಜಾಬ್ನಲ್ಲಿ AAP ಮತ್ತು ಕಾಂಗ್ರೆಸ್ ಮಧ್ಯೆ ಮೈತ್ರಿ ಆಗಿಲ್ಲ, ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಶಿರೋಮಣಿ ಅಕಾಲಿ ದಳದ ಮಧ್ಯೆ ಪಂಜಾಬ್ನಲ್ಲಿ ಮೈತ್ರಿಯಾಗುವಂತಹ ಸಾಧ್ಯತೆ ಇದೆ. ಮೋದಿ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಾಗ ಶಿರೋಮಣಿ ಅಕಾಲಿ ದಳ ಮೈತ್ರಿಯಿಂದ ಹಿಂದೆ ಸರಿದಿತ್ತು. ಈಗ ಸುಖ್ಬೀರ್ ಸಿಂಗ್ ಬಾದಲ್ ಬಿಜೆಪಿ ಮತ್ತು SAD ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮಾತುಕತೆಯನ್ನು ನಡೆಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಕೂಡ ಕೆಲವೇ ದಿನಗಳಲ್ಲಿ ಅಂತಿಮ ಹಂತಕ್ಕೆ ಬರಬಹುದು. ಇದಾಗಿತ್ತು ಇವತ್ತಿನ ನ್ಯೂಸ್ 360. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.